ಧರೆಯೊಳಗೆ ಕೊರಗುವರನಾಗಿಯ ಪರಮ ಸುಂದರ ಪರಾಕ್ರಮಿ ಧರೆಯೊಳಗೆ ದೊರಗುವರನ ಈಗ ಪರಮ ಸುಂದರ ಪರಾಕ್ರಮಿ ತರಳೆ ಗೊತ್ತುವವರ ತೋರಿಸಿ ಲಗ್ನಗೈಯುವೆನೋ ನನ್ನ ಮಗಳ ವಿಚಾರವನ್ನು ತಿಳಿದು ನನ್ನ ಸಮಸ್ಯೆಯನ್ನು ಬಗೆಹರಿಸಲು ಮುಂದಾಗಿದ್ದೇನೆ. ನನ್ನ ಕುಲಕ್ಕೆ ಒಪ್ಪುವಂತ ಸರಿಯಾದ ರೂಪವಂತ ಗುಣವಂತ ವಿದ್ಯಾವಂತ ಸಂಸ್ಕಾರವಂತ ಅಮಿತ ಪರಾಕ್ರಮಿ ಈ ಲೋಕದಲ್ಲಿ ಎಲ್ಲೇ ಇದ್ದರೂ ಅವರನ್ನು ಹುಡುಕಿಸಿ ಅಂತ ವ್ಯಕ್ತಿ ನನ್ನ ಮಗಳಿಗೆ ಸರಿ ಹೊಂದಿದರೆ ನನ್ನ ಮಗಳ ಮದುವೆಯನ್ನು ವಿಜೃಂಭಣೆಯಿಂದ ನೆರವೇರಿಸುತ್ತೇನೆ. ಮಹಾರಾಜರೇ, ನಿಮ್ಮ ಮಗಳಿಗೂ ಹಾಗೂ ನಿಮ್ಮ ವಂಶಕ್ಕೂ ಸರಿ ಹೊಂದುವ ರೂಪವಂತ ವಿದ್ಯಾವಂತ ಶೌರ್ಯವಂತನಾದ ಪುರುಷನನ್ನು ಹುಡುಕುವ ಅಗತ್ಯ ಇಲ್ಲ. ನಿಮ್ಮ ಹಿತಚಿಂತಕರಾದ ನಾವು ಈ ಕೆಲಸವನ್ನು ಈಗಾಗಲೇ ಮಾಡಿ ಮುಗಿಸಿದ್ದೇವೆ. ಅಂತಹ ಶ್ರೇಯೋವಂತನಾದ ಅಯೋಧ್ಯೆ ಅಜಮಹಾರಾಜನ ಸುಪುತ್ರನಾದ ದಶರಥ ಯುವರಾಜನಿಗೆ ನಿಮ್ಮ ಮಗಳು ಕೌಸಲ್ಯನ್ನು ಕೊಟ್ಟು ಮದುವೆ ಮಾಡಿದರೆ ಒಳ್ಳೆಯದೆಂದು ನಮ್ಮೆಲ್ಲರ ಅಭಿಪ್ರಾಯ. ಅಯೋಧ್ಯೆಯ ಅಜರಾಜನ ಪುತ್ರ ದಶರಥ ರಾಜನಿಗೆ ನಿಮ್ಮ ಮಗಳು ಕೌಶಲ್ಯನ್ನು ಕೊಟ್ಟು ಮದುವೆ ಮಾಡಿದರೆ ನಿಮ್ಮ ಹಾಗೂ ನಮ್ಮೆಲ್ಲರ ಮನಸ್ಥಿತಿಗೆ ಸರಿ ಹೊಂದುವ ಸಂಬಂಧ ಕೂಡಿ ಬರುತ್ತದೆ. ಮಹಾರಾಜರೇ, ಈ ಕೋಸಲ ದೇಶದ ರಾಜಧಾನಿಯೇ ಅಯೋಧ್ಯೆ. ಹೆಣ್ಣನ್ನು ಉಭಯಕುಲ ಉದ್ಧಾರಿಣಿ ಎಂದು ಹಿರಿಯರು ಹೇಳುತ್ತಾರೆ. ಹಾಗೆ ನಿಮ್ಮ ಮಗಳಾದ ಕೌಸಲ್ಯೆ ಹುಟ್ಟಿದ ಈ ಕೋಸಲವನ್ನು ಮುಂದೆ ಸೇರಲಿರುವ ಅಯೋಧ್ಯೆಯನ್ನು ಅಯೋಧ್ಯ ದೀಪವಾಗಿ ಬೆಳಗಲಿ ಎಂದು ನಾವೆಲ್ಲರೂ ಸಂತೋಷದಿಂದ ಅಂತಹ ಕಾಲ ಬೇಗನೆ ಒದಗಿ ಬರಲಿ ಎಂದು ದೇವರಲ್ಲಿ ಪ್ರಾರ್ಥಿಸುತ್ತೇವೆ. ಮಹಾರಾಜರೇ, ಶ್ರೀಮಂತರಾದ ತಾವು ಯೋಗ್ಯವಂತರ ಸಂಬಂಧವನ್ನು ಬೆಳೆಸುವುದು ಎಲ್ಲರಿಗೂ ಸಂತೋಷ ಎನಿಸುತ್ತಿದೆ. ಅಯೋಧ್ಯ ಅರಸು ಮನೆತನದಾರ ವಿಚಾರವನ್ನು ಪ್ರಪಂಚದ ಯಾವ್ಯಾವ ಸ್ಥಳದಲ್ಲಿರುವವರು ತಿಳಿದಿದ್ದಾರೆ. ಈ ವಿಚಾರದಲ್ಲಿ ನಿಮ್ಮ ತೀರ್ಮಾನ. ಅಯೋಧ್ಯ ಅರಸು ಮನೆತನದವರ ಒಪ್ಪಿಗೆಯನ್ನು ತಿಳಿಯಲು ನಾವೆಲ್ಲರೂ ಕಾಯುತ್ತಿದ್ದೇವೆ. ನಿಮ್ಮ ಮಗಳಾದ ಕೌಸಲ್ಯ ಮದುವೆಯನ್ನು ವಿಜೃಂಭಣೆಯಿಂದ ಮಾಡಬೇಕು. ಇದಕ್ಕೆ ನಾವೆಲ್ಲರೂ ಸಿದ್ಧರಾಗಿದ್ದೇವೆ. ಶುಭಶ್ಯ ಶೀಘ್ರ. ಶುಭ ಕಾರ್ಯವನ್ನು ಆದಷ್ಟು ಬೇಗ ಮಾಡಲು ಸಿದ್ಧತೆ ಮಾಡೋಣ. ಮಂತ್ರಿಗಳೇ, ಬಳಿ ಬಳಿ ಮಂತ್ರೀಶನೇ, ಬಳಿ ಬಳಿ ಮಂತ್ರೀಶನೇ, ಬಳಿ ಬಳಿ ಮಂತ್ರೀಶನೇ, ಸರಿ ಜೋಡಿ ತರಳಗಿನ ಗಾನವನ್ನೇ, ಸರಿ ಜೋಡಿ ಕಳಿಯುವಿನ ಗಾನವನ್ನೇ, ಕಳಿಲ ನೇಲಿಕಿಟವನ್ನು ಅಜರ ಬಗೆ ತಲುಪಿಸಲು ದೂತನನ್ನು. ನನ್ನ ಸಂಸಾರದ ವಿಚಾರದಲ್ಲಿ ನಿಮ್ಮೆಲ್ಲರ ಬೆಳವಣಿಗೆ ಒಳ್ಳೆಯ ಚಿಂತನೆಯಿಂದ ಕೂಡಿದೆ. ಅಯೋಧ್ಯ ಅಜರಾಜ ಹಾಗೂ ಮಗ ದಶರಥರ ವಿವರವನ್ನು ನಾನು ಈ ಹಿಂದೆ ಬಹಳ ತಿಳಿದಿದ್ದೇನೆ. ಅವರು ನಮ್ಮ ಮಾತಿಗೆ ಒಪ್ಪಿಗೆಯನ್ನು ಸೂಚಿಸಿದರೆ ನಾವೆಲ್ಲರೂ ಸಮ್ಮತಿಸಿ ಮಂಗಳ ಕಾರ್ಯವನ್ನು ನೆರವೇರಿಸೋಣ. ಯಾವುದಕ್ಕೂ ಮೊದಲು ಈ ವಿಷಯವನ್ನು ಅಯೋಧ್ಯೆಗೆ ತಿಳಿಸಬೇಕು. ಓಲೆಯನ್ನು ಬರೆದು ಕಳುಹಿಸಿ ಅವರ ಉತ್ತರ ಬಂದ ಮೇಲೆ ನನಗೆ ತಿಳಿಸಿ. ಈ ಹೊಣೆಯನ್ನು ನಿಮ್ಮೆಲ್ಲರಿಗೂ ಒಪ್ಪಿಸುತ್ತಿದ್ದೇನೆ. ಮಹಾರಾಜರೇ, ನಿಮ್ಮ ತೀರ್ಮಾನಕ್ಕೆ ಒಪ್ಪಿದ್ದೇವೆ. ದೂತರ ಮುಖೇನ ಓಲೆಯನ್ನು ಕಳುಹಿಸಿ ಅಯೋಧ್ಯಪುರ ಜನರು